ಆಧ್ಯಾತ್ಮ ಶಕ್ತಿಯ ಸಂಪೂರ್ಣ ವಿವರಣೆ, ಸಮಸ್ಯೆಗಳ ಮೇಲೆ ತ್ವರಿತ ಪರಿಣಾಮ, ಸಮಸ್ಯೆಗಳನ್ನು ನಿಯಂತ್ರಣದಲ್ಲಿ ಇರಿಸಿ ಸಮಸ್ಯೆಗಳ ಮೇಲೆ ಜಯವನ್ನ ಸಾಧಿಸ್ತಕ್ಕಂತಹ ಒಂದು ಶಕ್ತಿ ಇರುವಂತಹದ್ದೇ ತಂತ್ರಶಕ್ತಿ ಹಾಗೂ ತಂತ್ರಸಿದ್ಧಿ ಅಂತ ಹೇಳಬಹುದು. ನಮಸ್ಕಾರ, ಹರಿ ಓಂ. ಇಂದಿನ ಒಂದು ವಿಶೇಷವಾದಂತಹ ಸಂಚಿಕೆ. ಈ ಸಂಚಿಕೆಯಲ್ಲಿ ತಂತ್ರಸಿದ್ಧಿ ಅಂದ್ರೇನು, ಎಲ್ಲ ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಮತ್ತು ಕೆಲವೊಂದು ಟ್ವಿಟರ್ ಸಾಮಾಜಿಕ ಜಾಲತಾಣಗಳಿದ್ದಾವೆ. ಇಂತಹ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ನೀವು ನೋಡ್ತಾ ಇರ್ತೀರಿ ತಂತ್ರಸಿದ್ಧಿ ಅಂದರೆ ಏನು. ಈ ತಂತ್ರಸಿದ್ಧಿ ಈಗೆಲ್ಲರೂ ಪ್ರಧಾನ ತಾಂತ್ರಿಕ ಅಂತ ಹೇಳ್ಕೊಳ್ತಾರೆ, ತಂತ್ರಸಿದ್ಧಿಯನ್ನು ಮಾಡ್ಕೊಂಡಿರೋರು ನಾವು ಅಂತ ಹೇಳ್ಕೊಳ್ತಾರೆ, ತಂತ್ರವಿದ್ಯೆಯಿಂದ ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ತೀವಿ ಅಂತ ಹೇಳ್ಕೊಳ್ತಾರೆ. ಸುಮಾರು ರೀತಿಯ ತಾಂತ್ರಿಕಗಳು ಅಂತ ಹೇಳಿ ಹೇಳಿಕೊಳ್ಳುವಂತಹವರ ಸಂಖ್ಯೆ ತುಂಬ ಆಗಿದೆ. ಅದು ಎಷ್ಟರ ಮಟ್ಟಿಗೆ ತಂತ್ರಸಿದ್ಧಿಯನ್ನು ಮಾಡ್ತಾರೋ ಬಿಡ್ತಾರೋ, ತಂತ್ರ ಅಂದರೆ ಏನು, ಯಂತ್ರ ಅಂದರೆ ಏನು, ಮಂತ್ರ ಅಂದರೆ ಏನು, ಅದು ಅವರಿಗೆ ತಿಳಿದಿದೆಯೋ ಇಲ್ಲವೋ ಅದ್ರ ಬಗ್ಗೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಿಜವಾಗಿಯೂ ನನಗೆ ತಿಳಿದಂತಹ ಒಂದು ತಂತ್ರಸಿದ್ಧಿ ಅಂದರೆ ಏನು ಅನ್ನತಕ್ಕಂಥ ವಿಷಯದಲ್ಲಿ ನಾನು ಮಾತಾಡಲಿಕ್ಕೆ ಈ ನನ್ನ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇದು ನಿಮ್ಮ ಚಾನಲ್ ದೈವತ್ವವಾಣಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮುಖ್ಯವಾಗಿ ತಂತ್ರಸಿದ್ಧಿ ಅಂದರೆ ತಾಂತ್ರಿಕ ಪದ್ಧತಿ, ಮಂತ್ರಗಳು ಮತ್ತು ಯೋಗದ ಮೂಲಕ ಆಧ್ಯಾತ್ಮಿಕ ಶಕ್ತಿ ಮತ್ತು ದೈವಿಕ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಸಮಸ್ಯೆಯ ಮೇಲೆ ಜಯವನ್ನು ಸಾಧಿಸುವ ಕ್ರಮವೇ ತಂತ್ರಸಿದ್ಧಿ ಅಂತ ಹೇಳ್ತೇವೆ. ಇದು ವ್ಯಕ್ತಿಯ ಮನಸ್ಸಿನ ಮೇಲೆ ನೇರವಾದಂತಹ ಒಂದು ಪರಿಣಾಮವನ್ನು ಬೀರ್ತದೆ. ಮನುಷ್ಯನ ಒಂದು ಮನಸ್ಥಿತಿಯ ಮೇಲೆ ತನ್ನ ಸಂಪೂರ್ಣವಾದಂತಹ ನಿಯಂತ್ರಣವನ್ನು ಸಾಧಿಸುವಂತಹ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಬಾಹ್ಯ ರೀತಿಯಿಂದ ತಂತ್ರಸಿದ್ಧಿ ಅಂತ ಮಾತ್ರ ಹೇಳಬಹುದು. ಈ ತಂತ್ರಸಿದ್ಧಿ ಅಂದರೆ ಏನು, ಇದರ ಪ್ರಮುಖ ಅಂಶಗಳೇನು ಅಂದರೆ ಈ ಆಧ್ಯಾತ್ಮಿಕ ಶಕ್ತಿ ಮತ್ತು ದೈವಿಕ ಶಕ್ತಿ ಅಂದರೆ ಶಿವ ಮತ್ತು ಶಕ್ತಿ ಅನ್ನತಕ್ಕಂತಹದ್ದೇ ಈ ಒಂದು ತಂತ್ರಕ್ಕೆ ಬೇಕಾಗಿರುವಂತಹ ಮೂಲವಾದಂತಹ ಒಂದು ತಳಹದಿ ಅಂತ ಹೇಳಬಹುದು. ಜ್ಞಾನ ಮತ್ತು ಧಾರ್ಮಿಕ ಮಾರ್ಗಗಳ ವಿಧಿವಿಧಾನಗಳಿಂದ ಪೂಜೆಗಳನ್ನು ಮಾಡುವಂತಹದ್ದು, ಶಕ್ತಿ ಸಾಮರ್ಥ್ಯಗಳನ್ನು ಶಿವ ಮತ್ತು ಶಕ್ತಿಯ ಮೇಲೆ ಹಾಕಿಕೊಂಡು ಆ ಜಯವನ್ನು ಸಾಧಿಸುವಂತಹದ್ದೇ ಆಧ್ಯಾತ್ಮ ಶಕ್ತಿ ಅಂತ ಹೇಳಬಹುದು. ಇದು ಒಂದು ತಂತ್ರಸಿದ್ಧಿಯ ಪ್ರಮುಖವಾದಂಥ ಅಂಶ ಆಗಿದೆ. ಸಾಧನೆ ಮತ್ತು ನಿಯಂತ್ರಣ, ದೇಹ ಮತ್ತು ಮನಸ್ಸಿನ ಮೇಲೆ ಹಿಡಿತವನ್ನು ಸಾಧಿಸುವುದು, ಪ್ರಕೃತಿಯ ನಿಯಮಗಳನ್ನು ಮೀರಿ ನಿಲ್ಲುವಂತಹ ಸಾಮರ್ಥ್ಯವನ್ನು ಇದು ಸಾಧನೆ ಮತ್ತು ನಿಯಂತ್ರಣ ಅನ್ನತಕ್ಕಂತಹ ಒಂದು ತಂತ್ರಸಿದ್ಧಿಯ ಪ್ರಮುಖವಾದಂತಹ ಅಂಶ ಆಗಿರುತ್ತದೆ. ಮತ್ತೆ ಈ ತಂತ್ರಸಿದ್ಧಿಯಿಂದ ಆಗಿರುವಂತಹ ಕೆಲವೊಂದು ಸಮಸ್ಯೆಗಳಿಗೆ ನಾವು ಯಾವ ರೀತಿ ಪರಿಣಾಮಕಾರಿಯಾದಂತಹ ಒಂದು ಫಲಕಾರಿಯಾದಂತಹ ಒಂದು ಪರಿಹಾರವನ್ನು ಪಡ್ಕೊಳ್ಬೇಕು ಅಂದರೆ ತ್ವರಿತವಾದಂತಹ ಒಂದು ಈ ಒಂದು ಪದ್ಧತಿ ತ್ವರಿತವಾದಂತಹ ಒಂದು ಪರಿಣಾಮಕಾರಿಯಾದಂತಹ ಫಲಿತಾಂಶ ಸಮಸ್ಯೆಗಳಿಗೆ ಪಡ್ಕೊಳ್ಬಹುದು. ಇದು ವೈದಿಕ ಪದ್ಧತಿಗಳಿಗೆ ಮತ್ತು ಜ್ಯೋತಿಷ್ಯ ಪದ್ಧತಿಗಳಿಗೆ ನಾವು ಹೋಲಿಕೆಯನ್ನು ಮಾಡಿದರೆ ತಂತ್ರಸಿದ್ಧಿ ಅನ್ನತಕ್ಕಂಥದ್ದು ಬಹಳ ವೇಗವಾದಂತಹ ಪರಿಣಾಮವನ್ನು ಕೊಡ್ತಕ್ಕಂತಹದ್ದಾಗಿದೆ. ಈ ಆಧ್ಯಾತ್ಮಿಕ ವಿಚಾರ ಅನುಭವಗಳಲ್ಲಿ ತುಂಬ ರೀತಿಯ ಒಂದು ವಿಚಾರವನ್ನು ಜ್ಞಾನವನ್ನು ಪಡ್ಕೊಂಡಿರುವಂತಹವರು ಶಿವ ಮತ್ತು ಶಕ್ತಿಯನ್ನು ಒಗ್ಗೂಡಿಸಿಕೊಂಡು ತಂತ್ರ ಸಾಧನೆಯನ್ನು ಮಾಡ್ತಕ್ಕಂತಹವರು. ತಂತ್ರ ಸಾಧನೆ ಅಂದ ತಕ್ಷಣ ತಂತ್ರ ಸಾಧನೆಗೆ ಮುಖ್ಯವಾಗಿರ್ತಕ್ಕಂತಹ ಒಂದು ಸ್ಥಳ ಅದು ಕಾಮಾಖ್ಯ ಅಂತ ಹೇಳಬಹುದು. ಕಾಮಾಖ್ಯ ಅಂದ ಕೂಡಲೇ ಕೆಲವೊಬ್ಬರ ವಿಚಾರದಲ್ಲಿ ಏನು ಬರುತ್ತೆ ಅಂತ ಹೇಳಿದ್ರೆ ಕಾಮನೆಗಳನ್ನು ಪೂರ್ಣ ಮಾಡತಕ್ಕಂತಹ ದೇವಿ ಆಗಿರ್ತಾಳೆ ಕಾಮಾಖ್ಯ. ಅಂದರೆ ಈಗ ನಿಮಗೆ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿದೆ, ದಕ್ಷ ಪ್ರಜಾಪತಿ ಪಾರ್ವತಿ ದೇವಿಯ ಒಂದು ತಂದೆಯಾಗಿರ್ತಾನೆ. ಅವನು ಒಂದು ವಿದ್ಯೆಯನ್ನು ಪ್ರಯೋಗವನ್ನು ಮಾಡುವಂತಹ ಸಂದರ್ಭ, ಒಂದು ಯಾಗವನ್ನು ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಮಗಳು ಮತ್ತು ಅಳಿಯನಾದಂತಹ ಪಾರ್ವತಿ ಮತ್ತು ಶಿವನಿಗೆ ಆಮಂತ್ರಣ ಇರೋದಿಲ್ಲ. ಅಂತಹ ಒಂದು ದೊಡ್ಡ ಮಹಾನ್ ಕಾರ್ಯಕ್ಕೆ ನಾನು ಕೂಡ ಪಾಲ್ಗೊಳ್ಳುತ್ತೇನೆ ತಂದೆಯ ಕಾರ್ಯಕ್ಕೆ ಅಂತ ಹೇಳಿ ಪಾರ್ವತಿ ದೇವಿ ತನ್ನ ಆಮಂತ್ರಣ ಇಲ್ಲದೇ ಇದ್ದರೂ ಕೂಡ ತನ್ನತ್ವವನ್ನು, ತನ್ನ ಸ್ವಾಭಿಮಾನವನ್ನು ಮರೆತು ತಂದೆಯ ಒಂದು ಯಾಗದಲ್ಲಿ ಪಾಲ್ಗೊಳ್ಳಿಕ್ಕೆ ಹೋಗ್ತಾಳೆ. ಆ ಯಾಗದಲ್ಲಿ
ಬೇಡವಾದಂತಹವರು ಬಂದರು ಅಂತ ಹೇಳಿ ಅವಮಾನವನ್ನ ಮಾಡಿದ್ದಕ್ಕಾಗಿ ಸತೀದೇವಿ ಅಂದರೆ ಪಾರ್ವತಿ ದೇವಿಯು ಅಗ್ನಿ ಪ್ರವೇಶವನ್ನ ಮಾಡ್ತಾಳೆ. ತನ್ನ ಗಂಡನಿಗೆ ಆದಂತಹ ಅವಮಾನವನ್ನ ಸಹಿಸದೆ ಒಂದು ಅಗ್ನಿ ಪ್ರವೇಶವನ್ನ ಮಾಡಿದಾಗ ಅರೆಬೆರೆ ಬೆಂದಂತಹ ಒಂದು ದೇಹವನ್ನ ಪರಮೇಶ್ವರ ಹೊತ್ತುಕೊಂಡು ತ್ರಿಲೋಕವನ್ನ ಸಂಚಾರ ಮಾಡಿ ಪ್ರಲಾಪಿಸುತ್ತಿರುವಾಗ ಕೃಷ್ಣ ಪರಮಾತ್ಮ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ತನ್ನ ಒಂದು ಸುದರ್ಶನದಿಂದ 52 ಭಾಗಗಳಾಗಿ ಆ ಶಕ್ತಿ ದೇವಿಯನ್ನ ಸಂಹಾರ ಮಾಡ್ತಾನೆ. ಅವಳ ದೇಹವನ್ನ ತುಂಡು ತುಂಡಾಗಿ 52 ಶಕ್ತಿಪೀಠಗಳಾಗಿ ಆ ತುಂಡುಗಳು ನಮ್ಮ ಭಾರತ ದೇಶದ ಮೇಲೆ ಬಿದ್ದಿದ್ದಾವೆ. ಹಾಗಾಗಿ ಆ ತುಂಡುಗಳು ಎಲ್ಲಿ ಬಿತ್ತೋ ಅಲ್ಲಿ ಒಂದೊಂದು ಶಕ್ತಿ ಸ್ಥಳವಾಗಿ, ಒಂದು ಶಕ್ತಿಯ ಒಂದು ತಂತ್ರದ ಒಂದು ಶಕ್ತಿಯ ಸ್ಥಳವಾಗಿ ನಿರ್ಮಾಣಗೊಂಡಿದೆ. ಇವತ್ತಿಗೂ ಸಹಿತ ಆ ಒಂದು ದೇವಿಯ ಯೋನಿ ಭಾಗ ಅಂತ ನಾವೇನು ಕರಿತೀವಿ, ಆ ಒಂದು ಶರೀರದ ಭಾಗ ಆ ಒಂದು ಅಸ್ಸಾಮಿನ ನೀಲಾಂಚಲ ಪರ್ವತದಲ್ಲಿ ಇಂದಿಗೂ ಸಹಿತ ಸ್ಥಿರವಾಗಿ ಬಿದ್ದಿರೋದ್ರಿಂದ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ದೈವಿಕವಾದಂತಹ ಒಂದು ಪವಿತ್ರವಾದಂತಹ ಒಂದು ಸ್ಥಳ. ಅದೇ ಸ್ಥಳ ಮುಂದೆ ತಂತ್ರವಿದ್ಯೆಗೆ ಬಳಸಿಕೊಳ್ಳುವಂತಹ ಒಂದು ಶಕ್ತಿಯುತವಾದಂತಹ ತಾಂತ್ರಿಕ ಸಿದ್ಧಿಯನ್ನ ಪಡ್ಕೊಳ್ಳುವಂತಹ ಕ್ಷೇತ್ರವಾಗಿ ಬದಲಾವಣೆ ಆಗಿದೆ ವೀಕ್ಷಕರೇ. ಇವತ್ತು ಹೇಳಲಿಕ್ಕೆ ಹೊರಟಂತಹ ವಿಷಯ ಏನು ಅಂತ ಹೇಳಿದ್ರೆ, ತಂತ್ರ ಸಿದ್ಧಿಯಿಂದ ನಾವು ಯಾವ ವಿಚಾರವನ್ನ ಬೇಕಾದರೂ, ಯಾವ ವಿಷಯವನ್ನ ಬೇಕಾದರೂ, ಯಾವುದಾದರೂ ಒಂದು ವಿಚಾರವನ್ನ ಸಾಧನೆಗೆ ನಾವು ಗುರಿಪಡಿಸಿಕೊಳ್ಳಬಹುದು. ತಂತ್ರಸಿದ್ಧಿ ತುಂಬಾ ಪ್ರಸಿದ್ಧವಾದಂತಹದ್ದಾಗಿದೆ. ಜ್ಯೋತಿಷ್ಯ ಶಾಸ್ತ್ರ ಕೇವಲ ನಿರೂಪಣೆಯನ್ನ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಕೇವಲ ವಿಮರ್ಶಾತ್ಮಕ ದೃಷ್ಟಿಕೋನದಿಂದ ಹೇಳಬಹುದೇ ಹೊರತಾಗಿ ತಂತ್ರಸಿದ್ಧಿಯ ಹಾಗೆ ಪರಿಹಾರಗಳಿಗೆ ಹೋಗಬೇಕು ಅಂದ್ರೆ ತಂತ್ರ ವಿದ್ಯಾರಕ್ಕೆನೆ ಹೋಗ್ಬೇಕಾಗತ್ತೆ. ಹಾಗಾಗಿ ತಂತ್ರದ ಪ್ರಮುಖ 3 ಅಂಶಗಳು ಅಂದ್ರೆ ಆಧ್ಯಾತ್ಮಿಕ ಶಕ್ತಿ, ಸಾಧನ ನಿಯಂತ್ರಣ ಮತ್ತು ತ್ವರಿತ ಪರಿಣಾಮಕ್ಕಾಗಿ ಇಂತಹ ಎಲ್ಲ ವಿಚಾರಗಳನ್ನ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಂತ್ರ ಸಿದ್ಧಿಗೆ ಮೊರೆ ಹೋಗಬೇಕು. ತಂತ್ರ ಸಿದ್ಧಿ ತುಂಬಾ ಉತ್ತಮವಾದಂತಹದ್ದಾಗಿದೆ. ಈ ತಂತ್ರ ಸಿದ್ಧಿಯಿಂದ ಯಾರಿಗೆ ಯಾವುದೇ ರೀತಿಯಾದಂತಹ ಹಾನಿಯನ್ನ ಆಗುವುದಿಲ್ಲ. ಹಾಗಾಗಿ ಈ ತಂತ್ರ ಸಿದ್ಧಿಯ ಮಾರ್ಗದರ್ಶನವನ್ನ ಪಡ್ಕೊಳ್ಳುವಂತಹವರು ತ್ರಿಕರಣ ಶುದ್ಧಿಗಳಾಗಿರ್ಬೇಕು ಮತ್ತು ಮಾಡುವಂತಹವರು ಕೂಡ ತ್ರಿಕರಣ ಶುದ್ಧಿಗಳಾಗಿರ್ಬೇಕು. ಕೆಟ್ಟ ವಿಚಾರ, ಕೆಟ್ಟ ಆಲೋಚನೆ, ಕೆಟ್ಟ ಒಂದು ಪಡ್ಕೊಳ್ಳುವಂತಹ ಒಂದು ದುರಾಲೋಚನೆಯನ್ನ ಈ ಒಂದು ತಂತ್ರ ಸಿದ್ಧಿಯಲ್ಲಿ ಮಾಡಬಾರದು ಅಂತ ಹೇಳ್ತಾ, ಈ ಒಂದು ತಂತ್ರ ಸಿದ್ಧಿಯ ಬಗ್ಗೆ, ತಂತ್ರವಿದ್ಯೆಯ ಬಗ್ಗೆ ಯಾವುದಾದರೂ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನ ಪಡ್ಕೊಳ್ಬೇಕು ಅಂತ ಇದ್ರೆ ನಮ್ಮನ್ನ ಸಂಪರ್ಕಿಸಿ. ಈ ವಿಚಾರದಲ್ಲಿ ನಮಗೆ ತಕ್ಕ ಮಟ್ಟಿಗೆ ತಿಳಿದಂತಹ ವಿಚಾರದಲ್ಲಿ ನಿಮಗೆ ಮಾರ್ಗದರ್ಶನವನ್ನ ನೀಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹರಿ ಓಂ. ಈ ಒಂದು ವಿಡಿಯೋನ ನೋಡುವುದರ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನಿತರ ಹೆಚ್ಚಿನ ಒಂದು ಇದರ ಹಾಗೇನೆ ಹೆಚ್ಚಿನ ಒಂದು ವಿಡಿಯೋಗಳನ್ನ, ರೋಚಕವಾದಂತಹ ಒಂದು ತಂತ್ರ ಸಿದ್ಧಿಯ ಮುಂದಿನ ದಿನಗಳಲ್ಲಿ ತಂತ್ರ ವಿಚಾರ ಆಗಿರಬಹುದು, ಯಂತ್ರ ವಿಚಾರ ಆಗಿರಬಹುದು, ಮಂತ್ರ ವಿಚಾರ ಆಗಿರಬಹುದು, ಎಲ್ಲ ವಿಚಾರಗಳನ್ನ ನಿಮಗೆ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಎಲ್ಲ ವಿಡಿಯೋಗಳನ್ನು ನೀವು ಪಡ್ಕೊಳ್ತೀರಾ. ಮತ್ತೆ ಜೀವನದಲ್ಲಿ ಯಾವುದಾದ್ರೂ ಸಮಸ್ಯೆಗಳು ಹೇಗೆ ನಿಮಗೆ ಕಾಟ ಕೊಡ್ತಾ ಇದ್ದಾವೆ ನೆಮ್ಮದಿಯುಕ್ತ ಬದುಕಿಗೆ ಅಂತ ಅನಿಸಿದ್ರೆ ಸಂಪರ್ಕಿಸಿ. ನಿಮ್ಮ ಸಮಸ್ಯೆಗೆ ಶಾಸ್ತ್ರೋಕ್ತ ತಾಂತ್ರಿಕ ಪರಿಹಾರಗಳನ್ನ ನಿಖರವಾಗಿ ಮಾತಾ ಕಾಮಾಖ್ಯ ದೇವಸ್ಥಾನದ ಒಂದು ಕ್ಷೇತ್ರದಲ್ಲಿ ಬೇಕಾದರೂ ನಾವು ಮಾಡಿಕೊಡ್ತೇವೆ. ಎಲ್ಲ ರೀತಿಯಿಂದ ಪರಿಹಾರವನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹರಿ ಓಂ.